ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಅಪರಿಚಿತ ಕಾರು ಪತ್ತೆಯಾಗಿದೆ. ಕಾರ್ಕಳ ತಾಲೂಕಿನ ಇನ್ನಾ ಗ್ರಾಮದಲ್ಲಿ ಕಾರು ಪತ್ತೆಯಾಗಿದ್ದು ಈಗಾಗಲೇ ಈ ಒಂದು ಕಾರನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಈ ಒಂದು ಕಾರು ಪತ್ತೆಯಾಗಿದೆ. ಪ್ರಮುಖವಾಗಿ ಮೊನ್ನೆಯ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಫಾಜಿಲ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ಕಾರಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ರು. ಜೊತೆಗೆ ಈಗಾಗಲೇ ನಿರ್ಜನ ಪ್ರದೇಶದಲ್ಲಿ ಇಯಾನ್ ಕಾರನ್ನ ಬಿಟ್ಟು ಹೋಗಿದ್ದಾರೆ. ಇನ್ನಾ ಗ್ರಾಮಕ್ಕೆ ದೌಡಾಯಿಸಿದ್ದಾರೆ ಮಂಗಳೂರು ಪೊಲೀಸರು. ಅಪರಿಚಿತ ಕಾರನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಕಾಪು ಪೊಲೀಸರು. KA19 MJ 8496 ಈ ನೋಂದಣಿಯ ಇಯಾನ್ ಕಾರು ಇದು. ಗ್ಲಾನ್ಸಿ ಡಿಂಪಲ್ ಡಿಸೋಜಾ ಹೆಸರಲ್ಲಿ ಕಾರು ನೋಂದಣಿಯಾಗಿದೆ. ಸುರತ್ಕಲ್ನಿಂದ 25 ಕಿಲೋಮೀಟರ್ ದೂರದಲ್ಲಿರುವಂತಹ ನಿರ್ಜನ ಪ್ರದೇಶದಲ್ಲಿ ಈ ಕಾರು ಪತ್ತೆಯಾಗಿದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕಾರಿನ ಮಾಲಕ ಯಾರು ಅನ್ನೋದನ್ನ ಕೂಡ ಹುಡುಕಾಡ್ತಾ ಇದ್ರು. ಹಾಗೆಯೇ ಅಜಿತ್ ಅನ್ನೋನ್ನ ಕೂಡ ಈಗಾಗಲೇ ಕಾರಿನ ಮಾಲೀಕ ಅಂತ ಹೇಳಿ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಬೇರೆಯವರು ತೆಗೆದುಕೊಂಡು ಹೋಗಿದ್ರು ಅನ್ನುವಂತಹ ಮಾಹಿತಿಯನ್ನ ಕಾರು ಮಾಲೀಕ ನೀಡ್ತಾ ಇದ್ದಾರೆ ಅನ್ನುವ ರೀತಿಯಾಗಿ ಈತನ ವಿಚಾರಣೆಯ ಸಂದರ್ಭದಲ್ಲಿ ಆತ ಹೇಳ್ತಾ ಇರುವಂತದ್ದು. ಹಾಗಾದ್ರೆ ನಿಜವಾಗ್ಲೂ ಈ ಒಂದು ಕಾರು ಯಾರಿಗೆ ಸಂಬಂಧಪಟ್ಟಂತದ್ದು ಅನ್ನೋದರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಸುರತ್ಕಲ್ನಲ್ಲಿ ಫಾಜಿಲ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಡೆದಂತಹ ಈ ಒಂದು ಪ್ರಕರಣದಲ್ಲಿ ಅಪರಿಚಿತ ಕಾರು ಉಡುಪಿ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ. ಇನ್ನಾ ಗ್ರಾಮದಲ್ಲಿ ಕಾರು ಪತ್ತೆಯಾಗಿದ್ದು ಕಾರ್ಕಳ ತಾಲೂಕಿನಲ್ಲಿ. ಸೊ ಈಗ ಇಯಾನ್ ಕಾರನ್ನ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಹೋಗಿದ್ದಾರೆ. ಇನ್ನಾ ಗ್ರಾಮಕ್ಕೆ ಮಂಗಳೂರು ಪೊಲೀಸರು ಕೂಡ ದೌಡಾಯಿಸಿದ್ದಾರೆ. ಹಾಗಾದ್ರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರೀಕ್ಷಿತ್ ಶೇಟ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪರೀಕ್ಷಿತ್ ಶೇಟ್, ಈಗ ಒಂದ್ ಕಡೆ ಈಗಾಗಲೇ ಈ ಕಾರು ಮಾಲೀಕ ಯಾರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಪತ್ತೆ ಹಚ್ತಾ ಇದ್ದಾರೆ. ಈಗ ವಶಕ್ಕೆ ಕೂಡ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗ ಕಾರು ಅದೇ ಒಂದು ಈ ಒಂದು ಕಾರಿನಲ್ಲೇ ಈ ಒಂದು ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗಿರೋದಾ ಹೇಗೆ? ಈಗ ಈ ಅನುಮಾನ ದಟ್ಟವಾಗಿರುವಂತದ್ದು. ಯಾಕಂದ್ರೆ ಈ ಭಾಗದವರೇ ಇರ್ಬೋದಾ ಅನ್ನುವಂತ ಕೂಡ ಅನುಮಾನ ಈಗ ಹುಟ್ಟಿರುವಂತದ್ದು. ಯಾಕಂದ್ರೆ ಇದು ತುಂಬಾ ನಿರ್ಜನ ಪ್ರದೇಶ. ಯಾಕಂದ್ರೆ ಪಡುಬಿದ್ರಿ ಪೇಟೆ ನಂತರ ಒಳಗೆ ತುಂಬಾ ಒಳಭಾಗ ಬರಬೇಕು. ಆ ದ್ವಾರದ ಮೂಲಕ ಈ ಹೋದಲ್ಲಿ ಒಂದು ನಿರ್ಜನ ಪ್ರದೇಶ ಸಿಗುತ್ತೆ. ಈ ಪ್ರದೇಶದಲ್ಲಿ ಕಾರು ಬಿಟ್ಟು ಹೋಗಿದ್ದಾರೆ. ಅಂದ್ರೆ ಈ ಪ್ರದೇಶದ ಮಾಹಿತಿ ಇರೋರೇ ಎಲ್ಲಾದ್ರೂ ಈ ಕಾರಿನ ನಿತ್ರ ಅನ್ನುವಂತ ಕೂಡ ಒಂದು ಅನುಮಾನ ಮೂಡಿರುವಂತದ್ದು. ಅದು ಮಂಗಳೂರು ಮೂಲದ ಈ ನೋಂದಣಿ ಇಯಾನ್ ಕಾರು. ಹಾಗಾಗಿ ಈ ಎರಡು ದಿನಗಳಿಂದ ಕಾರು ಇಲ್ಲೇ ಇತ್ತು. ಎಲ್ಲಾದ್ರೂ ಇಲ್ಲಿ ಸ್ಥಳೀಯರು ಯಾರಾದ್ರೂ ಇಲ್ಲಿ ಕಾರ್ ನಿಲ್ಲಿಸಿ ಎಲ್ಲಾದ್ರೂ ಮುಂದೆ ಹೋಗ್ಲಿಕ್ಕೆ ಆಗಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಕಾರ್ ಬಿಟ್ಟೋದ್ರ ಅನ್ನುವಂತ ಕೂಡ ಅನುಮಾನ ಇತ್ತು ಸ್ಥಳೀಯರಿಗೆ. ಹಾಗಾಗಿ ಇಲ್ಲಿ ಗ್ರಾಮಸ್ಥರು ಸುಮ್ಮನಿದ್ರು. ಈಗ 2 ದಿನ ಆದ್ರೂ ಕೂಡ ಈ ಕಾರ್ ಇಲ್ಲೇ ಇದೆ. ಯಾವುದೇ ಈ ಕಾರಿನ ಮಾಲಕ ಕೂಡ ಇಲ್ಲಿ ಬಂದಿಲ್ಲ. ಹಾಗಾಗಿ ತಕ್ಷಣ ಇಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಹಾಗಾಗಿ ಪೊಲೀಸರು ದೌಡಾಯಿಸಿ ನೋಡಿದಾಗ ಮಂಗಳೂರು ಮೂಲದ ಎಂದು ಗೊತ್ತಾಗುತ್ತೆ. ನಂತರ ಈ ಕಾರಿನ ಮಾಲಕರು ಯಾರನ್ನು ಪತ್ತೆ ಹಚ್ಚಿದಾಗ ಗ್ಲಾನ್ಸಿ ಅನ್ನುವಂಥದ್ದು ಕೂಡ ಒಂದು ಗ್ಲಾನ್ಸಿ ಡಿಂಪಲ್ ಡಿಸೋಜಾ ಅನ್ನುವಂಥ ಕೂಡ ಇಲ್ಲಿ ಕಾರ್ ನೋಂದಣಿಯ ಮೂಲಕ ನಂಬರ್ ಮೂಲಕ ಗೊತ್ತಾಗುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ಟಾರ್ಪಲ್ ಹಾಕಿ ಫಾರೆನ್ಸಿಕ್ ಅವರಿಗೋಸ್ಕರ ಕಾಯ್ತಾ ಇದ್ದಾರೆ ಪೊಲೀಸರು. ಆ ಫಾರೆನ್ಸಿಕ್ ಅವರು ಬಂದ ಬಳಿಕ ಅಷ್ಟೇ ಈ ಕಾರಿನ ಮಾಲಕರು ಯಾರು ಗ್ಲಾನ್ಸಿ ಅನ್ನುವರು ಕೂಡ ಕಾರ್ ಅವರದ್ದೇ ಕಾರ ಮತ್ತು ಇಲ್ಲಿ ಆ ಕಾರ್ ಇಲ್ಲಿ ಯಾಕೆ ಬರ್ತಾ ಇತ್ತು, ಯಾರಿಗೆ ಕೊಟ್ಟಿದ್ರು, ಬಾಡಿಗೆ ಕೊಟ್ಟಿದ್ರು ಅನ್ನೋದು ಕೂಡ ಎಲ್ಲ ಆಯಾಮದಲ್ಲಿ ತನಿಖೆ ಆಗ್ಬೇಕಾಗಿದೆ. ನಮಿತಾ, ಓಕೆ, ಈಗ ಎಷ್ಟು ದಿನಗಳಿಂದ ಯಾವಾಗ ಈ ಒಂದು ಕೊಲೆ ಆಯ್ತಲ್ಲ ಅವತ್ತಿನಿಂದನೂ ಇಲ್ಲೇ ಇದೆಯಾ ಅಂತ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ ಪರೀಕ್ಷಿತ್? ಎಸ್ ನಮಿತಾ, ಈಗ ಕೊಲೆ ನಡೆದ ಮರುದಿನ ಇಲ್ಲಿ ಸ್ಥಳೀಯರೇ ಗಮನಿಸಿದ್ದಾರೆ ಅನ್ನೋದು ಕೂಡ ಮಾಹಿತಿ ಸಿಕ್ಕಿರುವಂತದ್ದು. ಆ ಬಳಿಕ 2 ದಿನ ಆದ ನಂತರ ಇವತ್ತು ಬೆಳಿಗ್ಗೆ ಎಷ್ಟೊತ್ತಿಗೆ ಇಲ್ಲಿ ಗ್ರಾಮಸ್ಥರು ಇಲ್ಲಿ ಓಡಾಡುವ ಸಂದರ್ಭದಲ್ಲಿ ಅದೇ ಕಾರು 2 ದಿನ ಕೂಡ ಇಲ್ಲೇ ಇದೆ ಅನ್ನೋದು ನೋಡಿರ್ತಾರೆ. ಆ ಬಳಿಕ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಯಾಕಂದ್ರೆ ಈ ಭಾಗದಲ್ಲಿ 2 ದಿನಗಳ ಕಾಲ ಯಾವುದೇ ಕಾರು ನಿಂತಿರ್ಲಿಲ್ಲ. ಹಾಗಾಗಿ ಈ ಅನುಮಾನ ಇಲ್ಲಿ ದಟ್ಟವಾಗಿ ಮೂಡಿರುತ್ತೆ. ಒಂದು ಕಡೆ ಸುರತ್ಕಲ್ನಲ್ಲಿ ಘಟನೆ, ಅಲ್ಲಿ ಇಯಾನ್ ಕಾರು ಪತ್ತೆಯಾಗಿರುವಂತದ್ದು ಎಲ್ಲವೂ ಈಗ ಗ್ರಾಮಸ್ಥರ ಗಮನಕ್ಕೆ ಬಂದಿರುತ್ತೆ ಆಲ್ರೆಡಿ. ಹಾಗಾಗಿ ಇಯಾನ್ ಕಾರು ಈ ಕೊಲೆಯಲ್ಲಿ ಏನು ಭಾಗಿಯಾಗಿತ್ತ, ಅಂದ್ರೆ ಆ ಕಾರಲ್ಲಿ ಎಸ್ಕೇಪ್ ಆಗಿದ್ದಾರ ಅನ್ನುವಂತ ಕೂಡ ಸ್ಥಳೀಯರಿಗೆ ಗ್ರಾಮಸ್ಥರಿಗೆ ಅನುಮಾನ ಮೂಡ. ಹಾಗಾಗಿ ಈ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿ ತನಿಖೆ ನಡೆಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ರು. ಹಾಗಾಗಿ ಪೊಲೀಸರು ಬಂದು ಈಗ ಸದ್ಯಕ್ಕೆ ಪ್ರಕರಣ ದಾಖಲಿಸಿದ್ದಾರೆ. ಮತ್ತೆ ಈಗ ಫಾರೆನ್ಸಿಕ್ ಅವರಿಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮಿತಾ, ಓಕೆ, ಥ್ಯಾಂಕ್ ಯು ಪರೀಕ್ಷಿತ್ ಶೇಟ್ ಡೀಟೇಲ್ಸ್ಗೆ. ಸೋಷಿಯಲ್ ಮೀಡಿಯಾಗಳ ವಿರುದ್ಧವೂ ಈಗ ಕ್ರಮವನ್ನ ಜರುಗಿಸಲಾಗುತ್ತೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಸಾಕಷ್ಟು ಘಟನೆಗಳು ಬೇರೆ ಬೇರೆ ಪ್ರಕರಣಗಳಿಗೆ ಬೇರೆ ಬೇರೆ ಪ್ರಚೋದನಕಾರಿಯಾಗಿ ಪೋಸ್ಟ್ಗಳು ಹಾಕೋದ್ರಿಂದ ಬೇರೆ ಬೇರೆ ಘಟನೆಗಳಿಗೆ ಕಾರಣ ಆಗ್ತಾ ಇದೆ ಅಂತ ಹೇಳಿ ಈಗಾಗಲೇ ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಶಶಿಕುಮಾರ್ ಅವರು ಮೊನ್ನೆ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ರು. ನಾವು ಸೋಷಿಯಲ್ ಮೀಡಿಯಾಗಳ ಮೇಲೆ ಕೂಡ ನಿಗಾವನ್ನ ಇಡ್ತಾ ಇದ್ದೀವಿ. ಯಾಕಂದ್ರೆ ಅದರಿಂದನೇ ಅನೇಕ ಪ್ರಚೋದನೆಗಳು ಆಗ್ತಾ ಇದೆ, ಬೇರೆ ಬೇರೆ ಸಂದೇಶಗಳು ಹೋಗ್ತಾ ಇದೆ, ತಪ್ಪು ಮಾಹಿತಿಗಳು ಹೋಗ್ತಾ ಇದೆ ಅನ್ನುವ ನಿಟ್ಟಿನಲ್ಲಿ. ಸೊ ಈಗ ಪ್ರಚೋದನಕಾರಿ ಪೋಸ್ಟ್ ಹಾಕಿದವರ ವಿರುದ್ಧ ಕೂಡ ಕೇಸನ್ನ ಹಾಕಲಾಗಿದ್ದು ಒಟ್ಟು 5 ಮೇಲೆ ಪ್ರಕರಣವನ್ನ ದಾಖಲಿಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ.
ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಡಿಜಿಟಲ್ ಮೀಡಿಯಾಗಳಾಗಿರ್ಬೋದು, ಟ್ವಿಟರ್ ಎಲ್ಲ ಸೋಷಿಯಲ್ ಮೀಡಿಯಾಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಪೊಲೀಸರು. ಆಕ್ಷೇಪಾರ್ಹ ಪೋಸ್ಟ್ ಮಾಡಿದವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತಹ ಒಂದು ಸೂಚನೆಯನ್ನು ಮೊನ್ನೆನೇ ಕೊಟ್ಟಿದ್ದಾರೆ. ಸೊ ಈಗಾಗಲೇ ಅವೆಲ್ಲರ ಮೇಲೆ ನಿಗಾವನ್ನ ಇಡಲಾಗಿದ್ದು, ಸಮಾಜದ ಸ್ವಾಸ್ಥ್ಯವನ್ನ ಹದಗೆಡಿಸಿದ ಪೋಸ್ಟ್ಗಳ ಮೇಲೆ ನಿಗಾವನ್ನ ಇಡಲಾಗಿದ್ದು, ಪ್ರಕರಣ ದಾಖಲಿಸುವ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವ ಶಶಿಕುಮಾರ್ ಅವರು. ಇನ್ನು ಇದರ ಬಗ್ಗೆ ಮಂಗಳೂರು ಪೊಲೀಸ್ ಆಯುಕ್ತರಾಗಿರುವ ಶಶಿಕುಮಾರ್ ಜೊತೆಗೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಿಟ್ ಚಾಟ್ ಮಾಡಿದ್ದಾರೆ, ನೋಡೋಣ. ಫಾಜಿಲ್ ಕೊಲೆ ಕೇಸ್ನಲ್ಲಿ ಈಗಾಗಲೇ ಒಬ್ಬ ಆರೋಪಿಯನ್ನ ಪತ್ತೆಯಾಗಿರ್ತಕ್ಕಂಥದ್ದು, ಜೊತೆಗೆ ಅದರಲ್ಲೂ ಕೂಡ ಇಯಾನ್ ಕಾರಿನ ಮಾಲೀಕ ಅಥವಾ ಡ್ರೈವರ್ ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸ್ವತಃ ಮಂಗಳೂರು ಕಮಿಷನರ್ ಆದಂತಹ ಶಶಿಕುಮಾರ್ ಅವರೇ ನಮ್ಮ ಜೊತೆಗೆ ಇದ್ದಾರೆ. ಸರ್, ಮೊದಲಿಗೆ ಈತನ ಪಾತ್ರ ಏನು, ಅಜಿತಿನ ಪಾತ್ರ ಏನು, ಜೊತೆಗೆ ಕಾರಿನ ಮಾಲೀಕನ ಅಥವಾ ಡ್ರೈವರ್ ಅವನು, ಮತ್ತೆ ಈ ಗ್ಯಾಂಗಿಗೆ ಹೇಗೆ ಲಿಂಕ್ ಸಿಕ್ತು ಸರ್ ಆತನಿಗೆ? ಈಗ ನಮ್ಮ ವಶದಲ್ಲಿರುವಂತಹ ವ್ಯಕ್ತಿ ಯಾರಿದ್ದಾನೆ ಅವರು ಕಾರಿನ ಮಾಲೀಕಿದ್ದಾರೆ, ಓನರ್ ಆಫ್ ದಿ ವೆಹಿಕಲ್. ಸೊ ಆ ವ್ಯಕ್ತಿಯನ್ನು ನಾವು ನಿನ್ನೆ ಸೂರತ್ಕಲ್ ಹೊರವಲಯದಲ್ಲಿ ವಶಕ್ಕೆ ಪಡೆದಿದ್ದೀವಿ. ಅವನಿಂದ ಸಾಕಷ್ಟು ಮಾಹಿತಿಯನ್ನು, ಈ ಕಾರನ್ನು ಯಾರು ತಗೊಂಡೋಗಿದ್ರು, ಈ ಕೃತ್ಯದಲ್ಲಿ ಬಳಸಿರುವಂತಹ ಕಾರ್ ಯಾರು ತಗೊಂಡೋದ್ರು ಇವನ ಹತ್ರ ಅನ್ನೋಂಥದ್ದೆಲ್ಲ ಮಾಹಿತಿ ನಮಗೆ ಸಿಕ್ಕಿದೆ. ಸೊ ಅದು ನಮಗೆ ಆರೋಪಿಗಳ ಐಡೆಂಟಿಟಿ ಡಿಸ್ಕ್ಲೋಸ್ ಆಗೋದಕ್ಕೆ ಬಹಳ ಒಳ್ಳೆಯ ಪಾತ್ರ ವಹಿಸಿದೆ. ಮುಂದಿನ ದಿನಗಳಲ್ಲಿ ಅಂದರೆ ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡುವಂಥ ಕೆಲಸ ಮಾಡ್ತೀವಿ. ಇಯಾನ್ ಕಾರು ವೈಟ್ ಬೋರ್ಡ್ ಅಂತ ಹೇಳಲಾಗ್ತಾ ಇದ್ದು K19 ಅಂತ. ಹೇಗೆ ಕಾರ್ನ ಪತ್ತೆ ಹಚ್ಚಿತ್ತು ಸರ್? ಹೇಗೆಲ್ಲ ಸರ್ಕಾರ ಎಷ್ಟು ಟೀಮ್ ಮಾಡಿದ್ರು, ಮತ್ತೆ ಟೋಲ್ ಬಳಿ CCTV ಕ್ಯಾಮೆರಾಸ್, ಹೇಗೆ ಸರ್ ಕಾರ್ಯಾಚರಣೆ ಹೇಗೆ ನಡೀತು? ನೋಡಿ, ಈಗ ಇನ್ಸಿಡೆಂಟ್ ಆದ ತಕ್ಷಣ ನಮ್ಮದು ಇಮಿಡಿಯೇಟ್ ಟಾಸ್ಕ್ ಇದ್ದಿದ್ದು ಯಾವುದೇ ಮತ್ತೆ ಫರ್ದರ್ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಆಗಬಾರ್ದು ಅಂತ ನಮ್ಮ ಹೆಚ್ಚು ಶ್ರಮ ಆ ಕಡೆ ಹೋಗಿತ್ತು. ಒಂದು ಪ್ಯಾರಲಲಿ ನಮ್ಮ ಟೆಕ್ನಿಕಲ್ ಮತ್ತು ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಅವರುಗಳು ಆರೋಪಿಗಳ ಪತ್ತೆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಸೊ CCTV ಫುಟೇಜು ಅದು ಸಾರ್ವಜನಿಕ ವಲಯದಲ್ಲೂ ಕೂಡ ಬಂದಿತ್ತು. ಯಾಕಂದರೆ ಇನ್ಸಿಡೆಂಟ್ ಆದ ತಕ್ಷಣ ಅಲ್ಲಿದ್ದವರು ಕೆಲವರು ಯಾವುದು ಗಾಡಿ ಅಂತ ಐಡೆಂಟಿಫೈ ಮಾಡುವಂಥ ಪ್ರಯತ್ನಕ್ಕೆ ಮುಂದಾದಾಗ ಸ್ವಲ್ಪ ಎಲ್ಲ ವಿಡಿಯೋ ಎಲ್ಲ ಲೀಕ್ ಆಗಿತ್ತು. ಸೊ ಇಯಾನ್ ಗಾಡಿ ನನಗೆ ಆಟೋಮೊಬೈಲ್ ಐಡಿಯಾ ಇಲ್ಲ. ಸೊ ಅದನ್ನು ನಾವು ಸ್ವಲ್ಪ ವೆಹಿಕಲ್ ಇರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವು ಸಹಸ್ರಾರು ಸಂಖ್ಯೆಯಲ್ಲಿ ಮಂಗಳೂರಲ್ಲಿ ಇರುವಂಥದ್ದು ಕಂಡು ಬಂತು. ಬಟ್ ನಮಗೆ ಇದ್ದಿದ್ದಂಥ ಸ್ವಲ್ಪ ನಂಬರ್ ಲೀಡ್ಸು ಮತ್ತು ನಂಬರ್ ಪ್ಲೇಟು ಸ್ಪಷ್ಟವಾಗಿರಲಿಲ್ಲ. ಅದನ್ನೆಲ್ಲ ಸ್ವಲ್ಪ ಡೀಟೇಲ್ಸ್ ನಾವು ತೊಗೊಂಡು ಮತ್ತು ವೈಟ್ ಕಲರ್ದು ಅಂತ ಹೇಳಿದ್ರಿ, ಆ ಕಲರ್ ಬೇಸಿಸ್ ಮೇಲೆ ನಾವು ಸ್ಕ್ರೀನಿಂಗ್ ಮಾಡಿದಾಗ ಮತ್ತು ಸ್ವಲ್ಪ ಯಾರು ತಗೊಂಡಿದ್ದಾರೆ ಅನ್ನುವಂಥದ್ದು ಓನರ್ಶಿಪ್ ಹೆಸರು ಮೇಲೆ ಭಾಳ ಸ್ಪಷ್ಟವಾಗಿ ಕೆಲವು ಕಂಡು ಬಂತು. ಅದರಲ್ಲಿ ಒಂದು 14ರಿಂದ 15 ವೆಹಿಕಲ್ ನಮ್ಮ ಅಧಿಕಾರಿಗಳು ಝೀರೋ ಡೌನ್ ಮಾಡಿ ನಿನ್ನೆ ಮಧ್ಯಾಹ್ನದಿಂದನೂ ಪ್ರತಿಯೊಂದು ಮನೆಗೂ ಭೇಟಿ ಮಾಡಿ ಆ ವಾಹನದ ಬಗ್ಗೆ ಡೀಟೇಲ್ಸು, ಆ ವಾಹನ ಮಾಲೀಕರ ಬಗ್ಗೆ, ಯಾರು ಡ್ರೈವ್ ಮಾಡ್ತಾ ಇದ್ದಾರೆ ಅಂತ ಬಗ್ಗೆ ಮಾಹಿತಿಯನ್ನು ಸಕಲೆ ಆಗಿದಾಗ ನಿನ್ನೆ ಲೇಟ್ ಈವ್ನಿಂಗ್ ಈ ಕೃತ್ಯದಲ್ಲಿ ಉಪಯೋಗಿಸಿರುವಂಥ ನಿರ್ದಿಷ್ಟ ಕಾರ್ ಯಾವುದಿದೆ ಅದರ ಮಾಲೀಕರು ನಮಗೆ ಸಿಕ್ಕಿದ್ದಾರೆ, ಅವನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಫಾಜಿಲ್ ಕೇಸಿಗೆ ಬರೋದಾದ್ರೆ ಸ್ವತಃ ಫಾಜಿಲಿನ ಕುಟುಂಬದವರು ಹಾಗೂ ಕೆಲವು ಧಾರ್ಮಿಕ ಮುಖಂಡರುಗಳು ಬಂದು ನಿಮ್ಮನ್ನು ಭೇಟಿಯಾಗಿ ಕೇಸಿನ ತನಿಖೆ ಬೇರೆಯವರಿಗೆ ವಹಿಸಿ ಇನ್ಸ್ಪೆಕ್ಟರ್ ಬಡ ಇನ್ನೂ ಸ್ವಲ್ಪ ದೊಡ್ಡ ಲೆವೆಲಲ್ಲಿ ಏನು ಜರ ವಿಚಾರವಾಗಿ ಮಾಡಿ ಇಲ್ಲ. ನಿನ್ನೆ ಏನಾಯಿತು, ಅವ್ರ ಮನೆಯಲ್ಲಿ ಇವತ್ತು ಅದು ಉತ್ತರ ಕ್ರಿಯೆಗಳಿದ್ದಾವೆ. ಹಂಗಾಗಿ ನಿನ್ನೆ ಸಂಜೆ ಅವರ ಆಪ್ತರು ಮತ್ತು ಅವರ ಕುಟುಂಬ ಸದಸ್ಯರೆಲ್ಲ ಸೇರಿದ್ರು. ಅದು ಸ್ವಲ್ಪ ಒಂದು 300-400 ಜನ ಸೇರಿಬಿಟ್ಟಿದ್ದಾರೆ, ಅಲ್ಲಿ ಗುಂಪು ಸೇರಿದ್ದಾರೆ ಅನ್ನುವಂಥದ್ದು ಆಗಿತ್ತು. ನಾನು ರೌಂಡ್ಸಲ್ಲಿ ಇದ್ದಿದ್ದರಿಂದ ನಾನು ಮನೆಗೆ ಹೋಗಿದ್ದೆ. ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರು ನಮಗೆ ಮನವಿ ಮಾಡಿದರು, ಒಬ್ಬ ಹಿರಿಯ ಅಧಿಕಾರಿ ಕಡೆಯಿಂದ ಮಾಡಿಸಿದರೆ ಇನ್ನೂ ಅಚ್ಚುಕಟ್ಟಾಗಿ ತನಿಖೆ ಆಗುತ್ತೆ ಅಂತ. ಅದರ ಹಿನ್ನೆಲೆಯಲ್ಲಿ ನಾನು ನಮ್ಮ ACP ನಾರ್ತ್ ಮಹೇಶ್ ಕುಮಾರ್ ಅವ್ರನ್ನ ತನಿಖಾಧಿಕಾರಿಯನ್ನಾಗಿ ಮಾಡಿದ್ದೇನೆ. ಈಗ ಕೊನೆಯ ಪ್ರಶ್ನೆ, ಇನ್ನು ಫಾಜಿಲ್ನ ಜೊತೆಗೆ ಸ್ನೇಹಿತರಂದ್ರೆ ಏನು ಮರ್ಡರ್ ಮಾಡಕ್ಕೆ ಬಂದಿದ್ದು, ಫಾಜಿಲ್ನ ಮರ್ಡರ್ ಮಾಡಕ್ಕೆ ಬಂದಿದ್ರು, ಆತನ ಜೊತೆಗೆ ಈಗ ಸಿಕ್ಕಿರೋಂಥ ಆರೋಪಿಗಳು ಏನಾದರೂ ಲಿಂಕ್ ಅನ್ನು ಹಂಚ್ಕೊಂಡಿದ್ದಾನ, ಬರೀ ಕಾರನ್ನು ಬುಕ್ ಮಾಡಿ ತಗೊಂಡೋಗ್ಯದ ಪ್ರಮುಖ ಆರೋಪಿ? ಈಗ ನೋಡಿ, ಇದು ಯಾವುದೋ ಒಂದು ಟೂರಿಸ್ಟ್ ಏಜೆನ್ಸಿ ಟೈಪೋ ಅಥವಾ ಟ್ರಾವೆಲ್ ಏಜೆನ್ಸಿ ಟೈಪೋ ವರ್ಕ್ ಮಾಡಿರುವಂಥದ್ದು ನಮಗೆ ಕಂಡು ಬಂದಿಲ್ಲ. ಆ ವಾಹನ ಇವ್ರ ಹತ್ರ ಒಂದು ಲಾರಿ ಮತ್ತು 1-2 ಕಾರ್ ಇದೆ ಅಂತ, ಆ ಕಾರನ್ನು ಎಕ್ಸ್ಕ್ಲೂಸಿವ್ ಆಗಿ ಎಲ್ಲ ಟೂರಿಸ್ಟ್ ಟೈಪ್ ಕೊಡ್ತಾ ಇದ್ದಾನೆ, ಅದ್ರ ಬಗ್ಗೆ ನಮಗೇನು ಸ್ಪಷ್ಟವಾದ ಮಾಹಿತಿ ಇನ್ನೂ ಗೊತ್ತಿಲ್ಲ. ಮತ್ತು ಆರೋಪಿಗಳೇನಿದ್ದಾರೆ ಈ ಕಾರ್ ತಗೊಂಡೋಗ್ಲಿಕ್ಕೆ ಅಂತ ಅಷ್ಟೇ ಅಲ್ಲ, ಅದರ್ವೈಸ್ ಕೂಡ ಇವನ ಜೊತೆ ಒಳ್ಳೆಯ ಸಂಪರ್ಕದಲ್ಲಿದ್ದಂಥವ್ರು. ಹಂಗಾಗಿ ಈಗ ಸದ್ಯಕ್ಕೆ ನಮ್ಮ ಪ್ರಯತ್ನ, ನಮ್ಮ ತನಿಖಾ ತಂಡಗಳ ಪ್ರಯತ್ನ ಆರೋಪಿಗಳನ್ನ ಅರೆಸ್ಟ್ ಮಾಡೋ ನಿಟ್ಟಿನಲ್ಲಿರುತ್ತೆ. ಆದಷ್ಟು ಬೇಗ ಅವರು ಸಿಕ್ಕಂಥ ಸಂದರ್ಭದಲ್ಲಿ ಇವಾಗ ಇವನು ಸಾಕಷ್ಟು ಇನ್ಕನ್ಸಿಸ್ಟೆಂಟಾಗಿ ಉತ್ತರಗಳನ್ನು ಕೊಡುವಂಥದ್ದು ಮಾಡ್ತಾ ಇದ್ದಾನೆ. ಸೊ ಕರಾಬ್ರೇಟಿವ್ ಆಗಿ ಇನ್ನು ನಮಗೆ ಹೆಚ್ಚು ಜನರ ಅರೆಸ್ಟ್ ಆಗುವಂಥದ್ದು ಮತ್ತು ಎಸ್ಟಾಬ್ಲಿಷ್ ಆಗುವಂಥ ಸ್ವಲ್ಪ ಸಮಯ ಹಿಡಿಯುತ್ತೆ, ಆದಷ್ಟು ಬೇಗ ಮಾಡ್ತೀವಿ. ಓಕೆ ಸರ್, ಈಗ ಆರೋಪಿ ಅರೆಸ್ಟ್ ಆಗಿದೆ, ಇದು ಕೊಟ್ಟ ಕಡೆಯ ಪ್ರಶ್ನೆ ಸರ್. ಪ್ರವೀಣಿನ ಲಿಂಕ್ ಹತ್ಯೆಗೂ ಮತ್ತು ಫಾಜಿಲಿನ ಹತ್ಯೆಗೆ ಈತನ ಏನಾದರೂ ಬಾಯ್ ಬಿಟ್ಟಿದ್ದಾನೆ ಸರ್? ಏನಾದರೂ ಲಿಂಕ್ ಇದೆಯಾ? ಇವನ ಕಡೆಯಿಂದ ನಮಗೆ ಆ ನಿಟ್ಟಿನಲ್ಲಿ ಮಾಹಿತಿ ಬಂದಿಲ್ಲ. ಸೊ ಇದಿಷ್ಟು ಕೂಡ ನಗರ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರ ಹೇಳಿಕೆ. ಸಾಕಷ್ಟೊಂದು ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ, ಕೆಲವು ಘಟನೆಗಳ ಬಗ್ಗೆ ಕೂಡ ನಾವು ಇನ್ನೂ ಮಾಹಿತಿಗಳನ್ನು ಕೇಳ್ತಾ ಇದ್ದೀವಿ ಅನ್ನೋದು ಕೂಡ ಮಾಹಿತಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಮಂಗಳೂರು.
ಕರ್ನಾಟಕದಲ್ಲಿ ಎನ್ಐಎ ಅಧಿಕಾರಿಗಳು ಭೇಟಿಯನ್ನಾಡಿದ್ದು ಶಂಕಿತ ಉಗ್ರರ ವಿರುದ್ಧ ಸಮರವನ್ನ ಸಾರಿದೆ ಎನ್ಐಎ. ಭಟ್ಕಳ, ತುಮಕೂರು, ಬೆಳಗಾವಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ರಾಷ್ಟ್ರೀಯ ಭದ್ರತಾ ಅಧಿಕಾರಿಗಳು. ಈಗಾಗಲೇ ಎನ್ಐಎ ಅಧಿಕಾರಿಗಳು ಆಲ್ಮೋಸ್ಟ್ ಈಗ ಯಾರು ಶಂಕಿತ ಉಗ್ರರಿದ್ದಾರೆ ಅವರ ವಿರುದ್ಧ ಸಮರವನ್ನ ಸಾರ್ತಾ ಇದ್ದಾರೆ. ಅದೇ ರೀತಿಯಾಗಿ ಭಟ್ಕಳ, ತುಮಕೂರು, ಬೆಳಗಾವಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಬೆಳಗ್ಗೆ 4 ಗಂಟೆಗೆ ಸುಮಾರಿಗೆ ಎನ್ಐಎ ಟೀಮ್ ದಾಳಿಯನ್ನ ಮಾಡಿದೆ. ಭಟ್ಕಳದಲ್ಲಿ 2 ಸಹೋದರರನ್ನ ಎನ್ಐಎ ವಶಕ್ಕೆ ಪಡೆದಿದೆ. ಮುಕ್ತಾದೀರ್ ಹಾಗೂ ಆತನ ಸಹೋದರ ಆತನನ್ನ ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಭಟ್ಕಳದಲ್ಲಿ 2 ಸಹೋದರರನ್ನ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಐಎಸ್ಐಎಸ್ ಜೊತೆ ಸಂಪರ್ಕ ಹೊಂದಿರುವಂತಹ ಶಂಕೆ ಕೂಡ ಇದೆ. ಐಸಿಎಸ್ ಬರಹ ಭಾಷಾಂತರವನ್ನ ಮಾಡ್ತಾ ಇದ್ರು ಅನ್ನುವಂತಹ ಆರೋಪ ಕೂಡ ಈ 2 ಮೇಲೆ ಇದೆ. ಇನ್ನು ಮುಕ್ತಾದೀರ್ ಪತ್ನಿ ಮನೆಯಲ್ಲಿದ್ರು ಆರೋಪಿಗಳು, ಸೊ ಅವರನ್ನ ಅಲ್ಲೇ ವಶಕ್ಕೆ ಕೂಡ ಪಡೆದಿದ್ದಾರೆ ಎನ್ಐಎ ಅಧಿಕಾರಿಗಳು. ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಶಂಕಿತ ಉಗ್ರರ ವಿರುದ್ಧ ಸಮರವನ್ನ ಸಾರ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಇವತ್ತು ಭಟ್ಕಳ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಬೆಳಗಾವಿಯಲ್ಲೂ ಕೂಡ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. 4 ಗಂಟೆಯ ಸುಮಾರಿಗೆ ಎನ್ಐಎ ಟೀಮ್ ಇವತ್ತು ಭಟ್ಕಳದಲ್ಲಿ 2 ಸಹೋದರರನ್ನ ವಶಕ್ಕೆ ಪಡೆದಿದೆ. ಮುಕ್ತಾದೀರ್ ಹಾಗೂ ಆತನ ಸಹೋದರನನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇವರಿಗೆ ಐಸಿಸ್ ಜೊತೆಗೆ ಸಂಪರ್ಕ ಇದೆ ಅನ್ನುವಂತಹ ಒಂದು ಶಂಕೆಯ ಮೇರೆಗೆ ಈಗಾಗಲೇ ಈ ಒಂದು ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ತುಮಕೂರಿನಲ್ಲಿ ಶಂಕಿತನನ್ನ ವಶಕ್ಕೆ ಪಡೆದಿದೆ ಎನ್ಐಎ. ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಶಂಕಿತನನ್ನ ವಶಕ್ಕೆ ಪಡೆದಿದ್ದಾರೆ. ತುಮಕೂರಿನ ಜಯನಗರ ಠಾಣಾ ವ್ಯಾಪ್ತಿಯಲ್ಲಿದ್ದ ಶಂಕಿತ ಆತನನ್ನ ಬೆಳಗ್ಗೆ 4 ಗಂಟೆಯ ವೇಳೆಗೆ ಎನ್ಐಎ ಅಧಿಕಾರಿಗಳು ಈಗಾಗಲೇ ವಶಕ್ಕೆ ಪಡೆದಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಎನ್ಐಎ ಅಧಿಕಾರಿಗಳು ಒಂದಷ್ಟು ಜನರ ಮೇಲೆ ನಿಗಾವನ್ನ ಇಟ್ಟಿದ್ದಾರೆ. ಏನೇನಾಗುತ್ತೆ, ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ದಿನಗಳಿಂದಲೂ ಕೂಡ ಅವರು ಅವರನ್ನ ನೋಡುವಂತಹ ಪ್ರಯತ್ನಗಳಾಗಿರ್ಬೋದು ಅಥವಾ ಅವರನ್ನ ಪರಿಶೀಲನೆ ಮಾಡುವಂತಹ ಪ್ರಯತ್ನಗಳಾಗಿರ್ಬೋದು ಅವೆಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ತುಮಕೂರಿನ HMS ಯುನಾನಿ ಕಾಲೇಜ್ ಮೇಲೆ ದಾಳಿಯನ್ನ ಮಾಡಿದ್ದು ಮಹಾರಾಷ್ಟ್ರ ಮೂಲದ ಮೆಡಿಕಲ್ ವಿದ್ಯಾರ್ಥಿಯನ್ನ ವಶಕ್ಕೆ ಪಡೆದಿದ್ದಾರೆ. ತುಮಕೂರಿನ ಮರಳೂರು ದಿಣ್ಣೆ ಬಳಿ ಈ ಒಂದು ಶಂಕಿತ ವಾಸವಿದ್ದ ಅಂತ ಕೂಡ ಹೇಳಲಾಗ್ತಾ ಇದ್ದು, ಈತ ಕೂಡ ಐಸಿಸ್ ಸಂಘಟನೆ ಜೊತೆ ನಂಟಿ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಆ ಒಂದು ಶಂಕೆಯ ಮೇಲೆ ಆತನನ್ನ ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ಮೂಲದ ವಿದ್ಯಾರ್ಥಿ ಈತ, ತುಮಕೂರಿನ ಮರಳೂರು ದಿಣ್ಣೆ ಬಳಿ ಈತ ವಾಸವಿದ್ದ ಅಂತ ಕೂಡ ಹೇಳಲಾಗ್ತಾ ಇದ್ದು, ಈಗಾಗಲೇ ಈ ಒಂದು ವಿದ್ಯಾರ್ಥಿಯನ್ನ ವಶಕ್ಕೆ ಪಡೆದು ಎನ್ಐಎ ಟೀಮ್ ಬೆಂಗಳೂರಿಗೆ ಕರೆದೊಯ್ದಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಠಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ಈಗಾಗಲೇ ಎನ್ಐಎ ಅಧಿಕಾರಿಗಳು ವಿದ್ಯಾರ್ಥಿಯೊಬ್ಬನನ್ನ ವಶಕ್ಕೆ ಪಡೆದಿದ್ದಾರೆ. ಸೊ ಆತನ ಮೇಲೆ ಯಾವ ರೀತಿಯಾಗಿ ಇಷ್ಟು ದಿನಗಳ ಕಾಲ ನಿಗಾ ಇಡ್ಲಾಗಿತ್ತು, ಈಗ ಆತನ ಮೇಲೆ ಯಾವೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ, ಅಂದ್ರೆ ಯಾವ ರೀತಿಯ ಶಂಕೆಯನ್ನ ವ್ಯಕ್ತಪಡಿಸಿ ಆತನನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು? ನವಿತಾ, ನಮ್ಗೆ ತಿಳಿದಿರುವ ಮಾಹಿತಿ ಪ್ರಕಾರ ಮತ್ತೆ ಏನೋ ಇತ್ತೀಚೆಗೆ ಕೆಲವೊಂದು ಇಂಪಾರ್ಟೆಂಟ್ ಸಾಕ್ಷ್ಯಾಧಾರಗಳು ಮತ್ತೆ ಪೊಲೀಸ್ ಮೂಲಗಳಿಂದ ತಿಳಿದಿರೋ ಪ್ರಕಾರ ಈಗಾಗಲೇ ಏನೋ ಈತನ ಮೇಲೆ ಸುಮಾರು 2.5 3 ತಿಂಗಳಿಂದ ಕಣ್ಣಿಡ್ಲಾಗಿತ್ತು ಎನ್ಐಎ ಅಧಿಕಾರಿಗಳು. ಮತ್ತೆ ಕೆಲವೊಂದು ಏನೋ ಅನ್ಯೂಶುವಲ್ ಮೆಸೇಜಸ್ ಮತ್ತೆ ಕೆಲವೊಂದು ಅಂದ್ರೆ ಅದಕ್ಕೇನು ಆಧಾರ ಇಲ್ಲದೆ ಅಂತ ಅಕೌಂಟ್ಗಳಲ್ಲಿ ವರ್ಕ್ ಆಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಮತ್ತೆ ಇನ್ನೊಂದು ಇವರು ಏನು ಈಗಾಗಲೇ ಭಟ್ಕಳದಲ್ಲಿ 2 ಏನು ಅರೆಸ್ಟ್ ಆಗಿದ್ದಾರೆ, ಅವರು 2 ಜೊತೆ ಒಂದು ನೇರವಾದ ಕಾಂಟ್ಯಾಕ್ಟ್ ಇತ್ತು ಅಂತ ಹೇಳಲಾಗ್ತಾ ಇದೆ. ಮತ್ತೆ ಏನು ಇವತ್ತು ಬೆಳಿಗ್ಗೆ ಜಾವ 4 ಗಂಟೆಯಲ್ಲಿ ದಾಳಿ ಮಾಡಿರುವಂತ ಎನ್ಐಎ ಅಧಿಕಾರಿಗಳು ಬೆಳಿಗ್ಗೆ 10 ಗಂಟೆವರೆಗೂ ಕೂಡ ಒಂದು ಶೋಧ ಮಾಡಿ ಅದರಲ್ಲಿ ಒಂದು ರೂಮಲ್ಲಿ 4 ಜನ ಹುಡುಗರಿರ್ತಾರೆ. ಅದರಲ್ಲಿ ಮಿಕ್ಕಂತ ಏನೋ 3 ಜನ ವಿದ್ಯಾರ್ಥಿಗಳ ಅವರಲ್ಲಿ ಏನು ತಪ್ಪಿರೋದಿಲ್ಲ ಅವ್ರನ್ನ ಹಾಗೆ ಬಿಟ್ಟು ಇನ್ನೊಬ್ಬ ವಿದ್ಯಾರ್ಥಿ ಏನಿರ್ತಾನೆ ಅಂದ್ರೆ ಮಹಾರಾಷ್ಟ್ರ ಮೂಲದ ವಿದ್ಯಾರ್ಥಿ ಏನಿರ್ತಾನೆ ಆತನನ್ನ ವಶಕ್ಕೆ ಪಡ್ಕೊಂಡು ಈಗ ಬೆಂಗಳೂರಿನ ಮೂಲಕ ಕಚೇರಿಗೆ ತೆರಳುತ್ತಿದ್ದು. ನವಿತಾ, ಓಕೆ, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗೆ. ಕರ್ನಾಟಕ ಸೇರಿ 6 ರಾಜ್ಯಗಳಲ್ಲಿ ಎನ್ಐಎ ದಾಳಿಯನ್ನ ನಡೆಸಿದ್ದು 6 ರಾಜ್ಯಗಳ 13 ಕಡೆಗಳಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಎನ್ಐಎ ಅಧಿಕಾರಿಗಳು ಶೋಧವನ್ನ ಮಾಡಿದ್ದಾರೆ. ಮಧ್ಯಪ್ರದೇಶದ ಭೂಪಾಲ್ ಮತ್ತು ರಾಯ್ಸೇನ್ನಲ್ಲೂ ಕೂಡ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಕರ್ನಾಟಕ ಮಾತ್ರ ಅಲ್ಲ, ಗುಜರಾತ್ನ ಭರೂಚ್, ಸೂರತ್, ನವಸಾರಿ, ಅಹಮದಾಬಾದ್ನಲ್ಲಿ, ಬಿಹಾರದ ಅರಾರಿಯಲ್ಲಿ ಎನ್ಐಎ ದಾಳಿಯನ್ನ ನಡೆಸಿದ್ದು, ಮಹಾರಾಷ್ಟ್ರದ ಕೊಲ್ಲಾಪುರ ಮತ್ತು ನಾಂದೇಡ್ನಲ್ಲೂ ಕೂಡ ಎನ್ಐಎ ದಾಳಿಯನ್ನ ನಡೆಸಿದೆ. ಇನ್ನು ಉತ್ತರ ಪ್ರದೇಶದ ದಿಯೋಬಂದ್ನಲ್ಲಿ ದಾಳಿಯನ್ನ ನಡೆಸಿ ಶೋಧವನ್ನ ಮಾಡಿದ್ದಾರೆ. ಎನ್ಐಎ ದಾಳಿಯ ವೇಳೆ ಸಾಕಷ್ಟು ದಾಖಲೆಗಳು ಕೂಡ ಪತ್ತೆಯಾಗಿದೆಯಂತೆ.
ಐಸಿಸ್ ಉಗ್ರ ಚಟುವಟಿಕೆಯ ಬಗ್ಗೆ ದಾಳಿ ನಡೆಸಿ ಶೋಧವನ್ನ ಮಾಡಿದ್ದಾರೆ ಅಧಿಕಾರಿಗಳು. ಇವತ್ತು ಕರ್ನಾಟಕ ಸೇರಿದಂತೆ 6 ರಾಜ್ಯಗಳಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಐಸಿಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಯಾರು ಶಂಕಿತರಿದ್ದಾರೆ ಅವರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ, ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮಂಡ್ಯದ ನಾಗಮಂಗಲದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶವನ್ನು ನಡೆಸ್ತಾ ಇದ್ದು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಗೆ ಅದ್ಧೂರಿ ಸ್ವಾಗತವನ್ನ ಕೋರಲಾಗಿದೆ. ಕ್ರೇನ್ ಮೂಲಕ ಸೇಬಿನ ಹಾರವನ್ನ ಹಾಕಿ ಸ್ವಾಗತವನ್ನ ನೀಡಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಗೆ. ಕಾರ್ಯಕರ್ತರಿಗೆ ಭರ್ಜರಿ ಬಾಡೂಟ ವ್ಯವಸ್ಥೆಯನ್ನ ಕೂಡ ಆ ಸಂದರ್ಭದಲ್ಲಿ ಮಾಡಲಾಗಿದೆ. 6 ಟನ್ ಮಟನ್, 2 ಟನ್ ಚಿಕನ್ ತಯಾರಿಯನ್ನ ಮಾಡಲಾಗಿದ್ದು ಬೋಟಿ, ಮಟನ್, ಕುರ್ಮಾ, ಚಿಕನ್ ಫ್ರೈ, ಮುದ್ದೆ, ಅನ್ನ ಸಾಂಬಾರ್ನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಆಗಸ್ಟ್ 3ಕ್ಕೆ ರಾಹುಲ್ ಗಾಂಧಿ ಚಿತ್ರದುರ್ಗದ ಮುರುಘಾ ಮಠಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಇವತ್ತು ಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದವನ್ನ ಪಡೆದರು. ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಸೇಬು, ಹೂವಿನ ಹಾರ ಹಾಕಿ ಅದ್ಧೂರಿ ಸ್ವಾಗತ ನೀಡಿದರು. ಡಿಕೆ ಶಿವಕುಮಾರ್ಗೆ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಕೂಡ ಸಾಥ್ ನೀಡಿದರು. ಮುರುಘಾ ಶ್ರೀ ಭೇಟಿಗಳ ಬಳಿಕ ನಿಜಲಿಂಗಪ್ಪ ಸ್ಮಾರಕಕ್ಕೆ ಭೇಟಿ ಕೊಟ್ಟು ಮುಖಂಡರೊಂದಿಗೆ ಸಭೆಯನ್ನ ಮಾಡಿದ್ರು ಡಿಕೆ ಶಿವಕುಮಾರ್. ಆಗಸ್ಟ್ 3ಕ್ಕೆ ಸಿದ್ದರಾಮೋತ್ಸವ ಕಾರ್ಯಕ್ರಮ ನಡೆಯಲಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಂತೂ ಬ್ಯಾನರ್ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೆದಿದೆ. ಡಿಕೆಶಿ ಟೀಮ್ಗೆ ಟಕ್ಕರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಬೆಂಬಲಿಗರು. ದಾವಣಗೆರೆಯಲ್ಲಿ ನಡೆಯಲಿದೆ ಆಗಸ್ಟ್ 3ಕ್ಕೆ ಈಗಾಗಲೇ ಸಿದ್ದರಾಮೋತ್ಸವ. ಈ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈಗ ಬ್ಯಾನರ್ಗಳ ಮೇಲೆ ಬ್ಯಾನರ್ಗಳು ರಾರಾಜಿಸ್ತಾ ಇದ್ರೆ, ಮತ್ತೊಂದು ಕಡೆ ಬ್ಯಾನರ್ಗಳಲ್ಲೇ ಟಕ್ಕರ್ ಕೊಡುವಂತಹ ಕೆಲಸಗಳು ಆಗ್ತಾ ಇದೆ. ವ್ಯಕ್ತಿ ಪೂಜೆ ಬೇಡ, ಪಕ್ಷ ಪೂಜೆ ಮಾಡಿ ಅಂತ ಹೇಳಿದ್ರು ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್. ಆದ್ರೆ ಡಿಕೆಶಿ ಸೂಚನೆಗೆ ಸಿದ್ದರಾಮಯ್ಯ ಫ್ಯಾನ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ಮುಂದಿನ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಬ್ಯಾನರ್ ಅನ್ನ ಕೂಡ ಹಾಕಲಾಗಿದೆ. ಶುಭ ಕೋರಿ ಹಾಕಿದಂತಹ ಬ್ಯಾನರ್ನಲ್ಲಿ ಮುಂದಿನ ಮುಖ್ಯಮಂತ್ರಿ ಅಂತ ಹಾಕಿದ್ದಾರೆ ಅಭಿಮಾನಿಗಳು. ಈಗಾಗಲೇ ಈ ರೀತಿಯಂತ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಹೇಳಿ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ರು. ಯಾಕಂದ್ರೆ ವ್ಯಕ್ತಿ ಪೂಜೆ ಮಾಡೋದಲ್ಲ, ನಮ್ಮಲ್ಲಿ ಫಸ್ಟ್ ಪಕ್ಷದ ಪೂಜೆ ಮಾಡಬೇಕು. ಪಕ್ಷವನ್ನ ನೀವು ಪೂಜೆಯನ್ನ ಮಾಡಿ ಅಲ್ಲಿ ಸರ್ಕಾರ ಬರುವಂತಹ ನಿಟ್ಟಿನಲ್ಲಿ ಪಕ್ಷ ಆಡಳಿತ ನಡೆಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಅದ್ಯಾವುದಕ್ಕೂ ಕೂಡ ಕೇರ್ ಅಂದಿಲ್ಲ ಸಿದ್ದರಾಮಯ್ಯ ಫ್ಯಾನ್ಸ್. ಕರ್ನಾಟಕದಲ್ಲಿ 3 ದಿನಗಳ ಕಾಲ ಮಳೆಯ ಮುನ್ಸೂಚನೆಯನ್ನ ನೀಡಲಾಗಿದ್ದು ಇವತ್ತಿನಿಂದ ಆಗಸ್ಟ್ 2ರವರೆಗೂ ಮಳೆ ಸಾಧ್ಯತೆ ಇದೆ. ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಈಗಾಗಲೇ ಸೂಚನೆಯನ್ನ ಕೂಡ ನೀಡಲಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರುವಂತಹ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಲ್ಲೂ 3 ದಿನಗಳ ಕಾಲ ಮಳೆ ಬರುವಂತಹ ಸಾಧ್ಯತೆ ಇದ್ದು ನಿನ್ನೆಯಿಂದಲೇ ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆ ಹೆಚ್ಚಾಗಿದೆ, ಮಳೆಯ ಪ್ರಮಾಣ ಜಾಸ್ತಿ ಆಗಿದೆ. ಸೊ ನ್ಯೂಸ್ 18ಗೆ ಹವಾಮಾನ ಇಲಾಖೆ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದು ಎಲ್ಲರೂ ಕೂಡ ಜಾಗೃತೆಯಾಗಿ ಇರಬೇಕಾಗುತ್ತೆ. ಹಾಗೆಯೇ ಅದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕಾಗುತ್ತೆ. ಜಿಲ್ಲಾಡಳಿತಗಳು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಬೇಕಾಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಈಗಾಗಲೇ ಭಾರಿ ಮಳೆ ಬರುವಂತಹ ಮುನ್ಸೂಚನೆಯನ್ನ ನೀಡಿದೆ. ತಡರಾತ್ರಿ ಸುರಿದ ಭಾರೀ ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಕುಮಾರಸ್ವಾಮಿ ಲೇಔಟ್ನಲ್ಲಿ ಮನೆಗೆ ನೀರು ನುಗ್ಗಿ ಜನ ಪರದಾಡಿದ್ದಾರೆ. ಜನಪ್ರತಿನಿಧಿಗಳ ವಿರುದ್ಧ ನಿವಾಸಿಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಯಲಚೇನಹಳ್ಳಿ ಏರಿಯಾದಲ್ಲಿ ಮಳೆಯ ರಗಳೆಯೇ ತಪ್ಪಿದ್ದಲ್ಲ. ಬಾಬಾಜಾನ್ ಅನ್ನುವವರ ಗೃಹ ಪ್ರವೇಶಕ್ಕೆ ಮಳೆ ಅಡ್ಡಿಯಾಗಿದ್ದು ಪೆಂಡಾಲ್, ಅಡುಗೆ ಎಲ್ಲ ಹಾಳಾಗಿದೆ. ಮಳೆಯ ಗೃಹ ಪ್ರವೇಶದ ಸಂಭ್ರಮವನ್ನೆಲ್ಲ ಕೂಡ ಈ ಮಳೆ ಹಾಳು ಮಾಡಿದೆ.
ಇನ್ನು ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಮನೆಗಳಿಗೆ ನೀರು ನುಗ್ಗಿ 5 ತಿಂಗಳ ಮಗುವಿನೊಂದಿಗೆ ದಂಪತಿ ರಾತ್ರಿ ಇಡೀ ಜಾಗರಣೆ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮಹೇಂದ್ರ ಲಾವಣ್ಯ ಅನ್ನೋರ ಮನೆಗೆ ನೀರು ನುಗ್ಗಿತ್ತು. 5 ತಿಂಗಳ ಮಗು ಇಟ್ಟುಕೊಂಡೇ ಲಾವಣ್ಯ ಮನೆಯನ್ನ ಕ್ಲೀನ್ ಮಾಡಿದ್ರು. ಇಲ್ಲ ಈ ಸತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ಸತಿ ಹೈನೋದ್ಯಮಕ್ಕೆ ಚುರುಕು ನೀಡಿದ ನಾಯಕನ ಊರಲ್ಲಿಲ್ಲ ಹಾಲಿನ ಡೈರಿ. ಮಾಜಿ ಕೇಂದ್ರ ಸಚಿವ ದಿವಂಗತ MV ಕೃಷ್ಣಪ್ಪ ಹುಟ್ಟೂರಲ್ಲಿ ಈ ಒಂದು ದುಸ್ಥಿತಿ ಇದೆ. ಆಂಧ್ರ ತಮಿಳುನಾಡಿನ ಖಾಸಗಿ ಡೈರಿಗಳಿಗೆ ಹಾಲನ್ನ ಹಾಕ್ತಾ ಇದ್ರು ರೈತರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮೋತಕಪಲ್ಲಿ ಗ್ರಾಮದಲ್ಲಿ 20 ವರ್ಷಗಳಿಂದ ಸ್ಥಗಿತಗೊಂಡಿದೆ ಸಹಕಾರಿ ಸಂಘದ ಹಾಲಿನ ಡೈರಿ ಪುನರ್ ಸ್ಥಾಪಿಸಲು ಮುಂದಾಗಿಲ್ಲ. ಇನ್ನೂ ಕೂಡ ಕೋಲಾರ ಹಾಲು ಒಕ್ಕೂಟ. ಗ್ರಾಮದಲ್ಲಿ ಸರ್ಕಾರಿ ಹಾಲಿನ ಡೈರಿ ತೆರೀರಿ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದು ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳ್ತಿದ್ದಾರೆ ಗ್ರಾಮಸ್ಥರು. ಇದು ಸ್ಥಗಿತವಾಗಿ ಬಹಳ ವರ್ಷ ಆಗೋಗಿದೆ. ಬಹುಶಃ ಒಂದು 20-25 ವರ್ಷನೇ ಆಗೋಯ್ತೇನೋ. ಅಲ್ಲಿ ಲೋಕಲಲ್ಲಿ ಕೆಲವು ಒಂದು ದ್ವೇಷಗಳು, ಊರಲ್ಲಿರತಕ್ಕಂಥ ಒಂದು ದ್ವೇಷಗಳನ್ನ ಅದು ಬೆಳೆದ್ಕೊಂಡು ಹಿರಿಯರು ಅದು ಬೆಳೆದಿರೋ ಕಾರಣಗಳಿಂದ ಅದು ಆಯಿತು. ನಾನು ಅನೇಕ ಸಾರಿ ಊರಲ್ಲಿ ಹೇಳಿದ್ದೀನಿ, ಬೇಡ ಇದು ತಂದೆಯವರು ಮಾಡಿರ್ತಕ್ಕಂಥ ಒಂದು ಸ್ವಗ್ರಾಮದಲ್ಲಿ ಇದು ಸರೋಗೋದಿಲ್ಲ ಅಂತ ಎಷ್ಟು ಹೇಳಿದ್ರು ಅನೇಕ ಸಾರಿ ಹೇಳಿದ್ದೀನಿ. ಆದ್ರೂ ಅವರೆಲ್ಲ ನಮಗಿಂತ ಹಿರಿಯರು, ಜಾಸ್ತಿ ಸಾರಿ ಹೇಳೋದು ಅದು ತಪ್ಪಾಗ್ತದೆ ಅನ್ನೋ ದೃಷ್ಟಿನಲ್ಲಿ ಸುಮ್ಮನಾಗಿದ್ದೀನಿ ಅಷ್ಟೇ ಹೊರತು ಮತ್ತೇನಿಲ್ಲ. ಅವ್ರು ತಿದ್ಕೊಂಡು ಅವ್ರು ಸರಿ ಮಾಡ್ಕೊಂಡ್ರೆ ಹೊರತು ನಾನಿನ್ನ ಅದ್ರ ಮೇಲೆ ಏನನ್ನು ಹೇಳೋದು. MV ಕೃಷ್ಣಪ್ಪನವರು ನಮ್ಮ ದೇಶಕ್ಕೆ ಔಟ್ ಆಫ್ ಕಂಟ್ರಿಯಿಂದ ಬಸ್ಗಳನ್ನ ತಗೊಂಡ್ಬಂದು ಫ್ಲೈಟ್ ಮುಖಾಂತರ ತಗೊಂಡ್ಬಂದು ನಮ್ಮ ಜನಗಳಿಗೆ, ನಮ್ಮ ರೈತರಿಗೆ ಪರಿಚಯ ಮಾಡಿಸಿದ್ದೆ ಅವರು. ಅದೇ ಊರಲ್ಲಿ ಈಗ ಸರ್ಕಾರಿ ಡೈರಿ ಇಲ್ಲ ಅನ್ನೋದು ತುಂಬ ವಿಷಾದಕರಣ ವಿಚಾರ. ಸೊ ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ MP ಮುನ್ಸಾಮಣ್ಣವ್ರಿಗಾಗಿರ್ಬೋದು, ನಮ್ಮ ಉಸ್ತುವಾರಿ ಮಿನಿಸ್ಟರ್ ಮುನ್ನತ್ತಮ್ಮನವ್ರಿಗಾಗಿರ್ಬೋದು, ಅವ್ರ ಜೊತೆಯಲ್ಲಿ ಮಾತನಾಡಿ ಮುಂದಿನ ದಿನಗಳಲ್ಲಿ ಅಲ್ಲಿ ಒಂದು ಸರ್ಕಾರಿ ನಮ್ಮ 25 ವರ್ಷಗಳಿಂದ ಮೋತಕಪಲ್ಲಿಯಲ್ಲಿ ಡೈರಿ ಸ್ಥಗಿತ ಆಗಿದೆ. ಸ್ಥಳೀಯ ವೈಮನಸ್ಸುಗಳಿಂದ ನಮ್ಮ ಸಹಕಾರಿ ಡೈರಿ ಪ್ರಾರಂಭ ಮಾಡೋದಕ್ಕಾಗಿಲ್ಲ. ಮೊದಲನೇ ಬಾರಿ ಡೈರೆಕ್ಟರ್ ಆದಾಗ ಕೂಡ ನಾನು ಅಲ್ಲಿ ಪ್ರಯತ್ನ ಪಟ್ಟೆ. ಯಾಕಂತಂದರೆ MV ಕೃಷ್ಣಪ್ಪನವರು ಈ ಒಂದು ಉದ್ದಿಮೆ ಬೆಳೆಯೋದಕ್ಕೆ ಭಾಳ ಕಾರಣರಾಗಿದ್ದರು. ಅಲ್ಲಿ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.